ಎಲ್ಲ ವೀಕ್ಷಕರೇ ಎಲ್ಲರೂ ಹೇಗಿದ್ದಾರೆ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಅವರೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡಿದ್ರೆ ಸೊ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ವೀಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಅಂತ ಬನ್ನಿ. ಇದಕ್ಕೆ ಮೊದಲು ನಾವು ಮಸಾಲೆ ರೆಡಿ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ನಾವು ಆಲ್ರೆಡಿ ಹುರಿದಿಟ್ಕೊಂಡಿರೋಂಥ ಅವರೆಕಾಯಿ, ಸ್ವಲ್ಪ ಕೊತ್ತಂಬರಿನ ನಾವು ಫಸ್ಟ್ ನೀಟಾಗಿ ವಾಶ್ ಮಾಡಿ ಇಟ್ಕೊಬೇಕು. ಸೊ ಅವರೆಕಾಯಿ ನೆನೆಸೋ ಅವಶ್ಯಕತೆ ಇಲ್ಲ, ಹಾಗೆ ಮಾಡ್ತಿರೋದ್ರಿಂದ ನಾವು ಅವರೆಕಾಯಿ ನೆನೆಸ್ಬಿಡೋದ್ರಿಂದ ಸ್ವಲ್ಪ ವಾಶ್ ಮಾಡಿ ಸ್ವಲ್ಪ ಅವರೆಕಾಯಿನ ಪಕ್ಕಕ್ಕೆ ತೆಗೆದಿಟ್ಕೊಬೇಕು. ಈ ರೀತಿ ಫಸ್ಟ್ ನಾವು ಅವರೆಕಾಯಿನ ಹಾಕಿ ಕುದಿಸ್ಕೊಬೇಕು. ಚೆನ್ನಾಗಿ ಕುದಿದ್ಮೇಲೆ ಸ್ವಲ್ಪ ಪಕ್ಕಕ್ಕೆ ಇಟ್ಕೊಬೇಕು. ಸೊ ಹಾಗೆ ಒಂದು ಸ್ವಲ್ಪ ಅಷ್ಟು ಹುಣಸೆ ಹಣ್ಣನ್ನ ಎತ್ತಿ ನೆನೆಸಿಟ್ಕೊಬೇಕು. ಯಾಕಂದರೆ ಹುಳಿ ಮಾಡ್ತಾ ಇರೋದ್ರಿಂದ ಹುಣಸೆಹಣ್ಣು ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಒಂದು ಸ್ವಲ್ಪ ಹುಣಸೆಹಣ್ಣ ತೊಗೊಂಡು ನೆನೆಸಿಟ್ಕೊಳ್ಳಿ ಸೈಡಿ. ಇವಾಗ ನಾವು ಮಿಕ್ಸಿಗೆ ಏನೇನು ಹಾಕಬೇಕು ಅಂದರೆ ಫಸ್ಟು 1-2 ಈರುಳ್ಳಿ ಕಟ್ ಮಾಡಿರೋದು, ಹಾಗೆ ಇದಕ್ಕೆ ನಾವು ಸ್ವಲ್ಪ ಆಲ್ರೆಡಿ ಕುದ್ದಿರೋ ಅಂತಹ ಚೆನ್ನಾಗಿ ಬಾಯ್ಲ್ಡ್ ಆಗಿರೋಂಥ ಅವರೆಕಾಯಿನ ಇಟ್ಕೋಬೇಕು. ಹಾಗೆ ಸ್ವಲ್ಪ ಇದಕ್ಕೆ ಬೆಳ್ಳುಳ್ಳಿನ ಕೂಡ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಬೇಕು. ಸೊ ನಾವು ಖಾರಕ್ಕಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ, ಯಾಕಂದರೆ ಸಾಂಬಾರು ಪೌಡರ್ ಹಾಕೋದ್ರಿಂದ ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ಹಾಕೋತಾಯಿಲ್ಲ. ನಿಮಗೆ ಬೇಕು ಅಂತಲೇ ನೀವು ಹಾಕ್ಕೋಬೋದು. ಸೊ ಇಲ್ಲಿ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಇದನ್ನು ನಾವು ಚೆನ್ನಾಗಿ ತಿಕ್ ಪೇಸ್ಟಾಗಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನೋಡಿದ್ರೆ ತಿಕ್ ಪೇಸ್ಟಾಗಿ ಫುಲ್ ಗ್ರೀನಿಶಾಗಿ ಹೇಗೆ ಕಾಣಿಸ್ತಿದೆ. ಸೊ ನಾವು ಆಲ್ರೆಡಿ ಅಲ್ಲಿ ಚೆನ್ನಾಗಿ ಬಾಯ್ಲ್ ಆಗ್ತಾರೋ ಅಂತ ಅವರೆಕಾಯಿನ ಹಾಕಿಕ್ಕಿದ್ದೀವಿ. ಸೊ ಅವರೆಕಾಯಿ ಎಲ್ಲ ಚೆನ್ನಾಗಿ ಕುದೀತಾ ಇರುತ್ತಲ್ಲ, ಸೊ ಕುದೀತಾ ಇರ್ಬೇಕಾದ್ರೆ ನಾವು ಇದು ಮಿಕ್ಸಿ ಮಾಡಿರೋಂಥ ಮಸಾಲೆನ ಇದಕ್ಕೆ ಹಾಕ್ಕೊಬೇಕು. ಹಾಕಿ ಒಂದು 10 ನಿಮಿಷ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಯಾಕಂದರೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಅವರೆಕಾಯಿಗೆ ಇಟ್ಕೊಬೇಕು. ಸೊ ಅವರೆಕಾಯಿಗೆ ಇಟ್ಕೊಂಡವಾಗಲೇ ನಮಗೆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಕುದೀತಾ ಇರ್ಬೇಕಾದ್ರೆ ನಾನು ನೀರಲ್ಲಿ ಹಾಕ್ಬಿಡಿ. ಸೊ ಅವಾಗ ಅದಕ್ಕೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಮತ್ತು ನಮ್ಮ ಹುಳಿ ಅನ್ನೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಬೇಕು. ಸೊ ಈ ರೀತಿ ಮಾಡ್ಕೊಂಡು ತಿನ್ನೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅವರೆಕಾಯಿ ಸೀಸನಲ್ಲಿ ನಾವು ಡಿಫ್ರೆಂಟಾಗಿ ಮಾಡ್ತಾ ಇರ್ತೀವಲ್ಲ, ಸೊ ಈ ರೀತಿ ಕೂಡ ಮಾಡಿ. ನಮ್ಮ ಮನೇಲಾದ್ರೆ ಅವರೆಕಾಯಿ ತಂದರೆ ತುಂಬಾ ವೆರೈಟೀಸಾಗಿ ಮಾಡ್ತಾರೆ. ಇವಾಗ ಇದಕ್ಕೆ ನಾವು ಆಲ್ರೆಡಿ ಹುಣಸೆಹಣ್ಣು ನೆನೆಸಿಟ್ಕೊಂಡಿರೋದನ್ನ ಹಾಕ್ಕೊಳ್ಳೋಣ. ಸೊ ಹುಣಸೆಹಣ್ಣು ರಸನ ಹಾಕಿ ಒಂದು ಸ್ವಲ್ಪ ನೋಡಿ ಇಷ್ಟು ಹುಣಸೆಹಣ್ಣು ರಸನ ನಾವು ಆಲ್ರೆಡಿ ನೆನೆಸಿಕ್ಕಿದ್ವಿ, ಅದನ್ನು ನಾವು ಇಲ್ಲಿ ಹಾಕ್ಕೊಳ್ಳೋಣ. ಇಲ್ಲಿ ಹಾಕಿ 1-2 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೋಡಿದ್ರೆ ಫುಲ್ಲು ಎಷ್ಟು ಗ್ರೀನಿಶಾಗಿ ರೆಡಿಯಾಗಿದೆ. ಇವಾಗ ಇದಕ್ಕೆ ನೀವು ಬೇಕಾದಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಿಮಗೆ ತಿಕ್ಕಾಗಿ ಬೇಕು ಅಂತಂದರೆ ಸ್ವಲ್ಪ ಗಟ್ಟಿಯಾಗಿ, ಇಲ್ಲಾಂದರೆ ನೀರಾಗಿ ಮಾಡ್ಕೊಬೇಕಂದ್ರೆ ನೀರು ಕಮ್ಮಿ ಹಾಕ್ಕೊಳ್ಳಿ. ಇಲ್ಲಿ ನಾನು 3-4 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾವುದೇ ನಾನು ಇಲ್ಲಿ ಖಾರದ ಪುಡಿನ ಹಾಕ್ತಾಯಿಲ್ಲ, ಧನಿಯಾ ಪುಡಿನ ಹಾಕ್ತಾಯಿಲ್ಲ, ಸಾಂಬಾರು ಪುಡಿ ಹಾಕೇ ಮಾಡ್ತಾಯಿದ್ದೀನಿ. ಸೊ ಹುಳಿನ ಸಾಂಬಾರು ಪುಡಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಮಾತ್ರ ಈ ರೀತಿ ಮಾಡ್ಕೊಂಡು ತಿನ್ನಬೇಕು. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಮುದ್ದೆಗೆ ಮಾಡ್ಕೊತೀವಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ಳೋಣ. ನೋಡಿದ್ರೆ ಎಷ್ಟು ಸ್ಮೆಲ್ಲಂತೂ ನಿಜವಾಗ್ಲೂ ಸಖತ್ತಾಗಿ ಹೊಡಿತಾಯಿದೆ. ನಾವು ಗ್ರೈಂಡ್ ಮಾಡಿರೋ ಮಸಾಲೆ ಸ್ಮೆಲ್ಲೇ ಫಸ್ಟ್ ಹೊಡಿತಾ ಇರೋದು. ನೋಡಿದ್ರೆ ಇವಾಗ ಸಾಂಬಾರು ಕಲರ್ಫುಲ್ ಗ್ರೀನಿಂದ ಚೇಂಜ್ ಆಗುತ್ತೆ. ಯಾಕೆ ಗೊತ್ತಾ, ಸಾಂಬಾರು ಪುಡಿ ಪೌಡರ್ ಹಾಕಿರೋದ್ರಿಂದ. ಸೊ ಈ ರೀತಿ ಮಾಡ್ಕೊಬೇಕು. ಸೊ ನೋಡಿದ್ರೆ ಆಲ್ಮೋಸ್ಟ್ ಹತ್ತತ್ರ ಕುದೀತಾ ಇದೆ. ಇನ್ನೊಂದು 5 ಮಿನಿಟ್ಸ್ ಕುದಿದ್ರೆ ಸಾಕು. ಸೊ ಇದಕ್ಕೆ ನಾನು ಮತ್ತೆ ಒಂದು ಸ್ವಲ್ಪ ಟೊಮೆಟೊನ ರೆಡಿ ಮಾಡ್ಕೊಂಡಿದ್ದೆ. ಸೊ ಟೊಮೆಟೊ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಯಾಕಂದರೆ ನೀವು ಸ್ವಲ್ಪ ಜನ ಖಾರ ತಿನ್ನೋ ಇದಾಗ್ತಾರೆ, ಅದಕ್ಕೋಸ್ಕರ ಕಾಲನ್ನು ಕೂಡ ಹಾಕ್ಕೊಳ್ಳೋಕ್ಕೆ ಇಲ್ಲಿ ಟೊಮೆಟೊ ಪೇಸ್ಟನ್ನು ಕೂಡ ನಾವು ಈ ರೀತಿ ಗ್ರೈಂಡ್ ಮಾಡಿಬಿಟ್ಟು ಕುದೀತಾ ಇರೋ ಮಸಾಲೆಗೆ ಹಾಕ್ಬೋದು. ಸೊ ಯಾಕಂದರೆ ತುಂಬಾ ನಾವು ಹುಳಿ ಮಾಡಬೇಕಾದ್ರೆ ಟೊಮೊಟೊ ಹುಣಸೆಹಣ್ಣು ತುಂಬಾ ಇಂಪಾರ್ಟೆಂಟು. ಎರಡೂ ನಾವು ಮಿಸ್ ಮಾಡಬಾರ್ದು. ಮತ್ತು ಎರಡೂ ನಾವು ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿಲಿ ಹಾಕ್ಕೊಬೇಕು. ಇವಾಗ ಇದಕ್ಕೆ ಪ್ಲೇಟ್ ಇಟ್ಬಿಟ್ಟು ನಾವು ಕ್ಲೋಸ್ ಮಾಡೋಣ. ಒಂದು 10 ನಿಮಿಷ ಚೆನ್ನಾಗಿ ಬಾಯ್ಲ್ ಆದರೆ ಸಾಕು. ಸೊ ಬಾಯ್ಲ್ಡ್ ನೋಡಿದ್ರೆ ಇವಾಗಂತೂ ಬಾಯ್ಲ್ಡ್ ಆಗಿಬಿಟ್ಟಿದೆ. ಎಷ್ಟು ಸಾಕಾಗಿ ಸ್ಮೆಲ್ ಬರ್ತಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಿದೆ. ಅಂತ ಯಾವಾಗ ತಿನ್ನೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಇದಕ್ಕೆ ತಿನ್ನೋಕ್ಕೂ ಮುಂಚೆ ನಾವು ಒಗ್ಗರಣೆ ಹಾಕ್ಕೊಬೇಕು. ಒಗ್ಗರಣೆ ಹಾಕಿಲ್ಲ ಅಂದರೆ ಟೇಸ್ಟೇ ಇರೋಲ್ಲ. ಸೊ ಅದಕ್ಕೆ ಒಗ್ಗರಣೆ ಮಿಸ್ ಮಾಡಬಾರ್ದು. ಫಸ್ಟ್ ಒಗ್ಗರಣೆನ ಹಾಕ್ಕೊಂಬಿಡೋಣ. ಇವಾಗ ನಾವು ಒಂದು ಪ್ಯಾನ್ ಇಕ್ಕಿ ಅದಕ್ಕೆ 3-4 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕೋಣ. ಹೀಟ್ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ, ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಬೇಕು. ಸೊ ಸಾಸಿವೆ ಚೆನ್ನಾಗಿ ಹಾಕ್ಕೊಳ್ಳಿ. ಸಾಸಿವೆ ತಿನ್ನೋದ್ರಿಂದ ಕೂದಲು ಕೂಡ ಕಪ್ಪಾಗುತ್ತೆ. ಅದಕ್ಕೆ ಸಾಸಿವೆನ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಮತ್ತು ತಿನ್ನಬೇಕಾದ್ರೆಲ್ಲ ಸಿಗ್ತಾ ಇರುತ್ತೆ. ಸೊ ಅದು ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು.
ಇವಾಗ ಇದಕ್ಕೆ ಒಂದು ಸ್ವಲ್ಪ ನಾವು ಕರಿಬೇವನ್ನ ಹಾಕ್ಕೊಳ್ಳೋಣ. ಹಾಗೆ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿದ್ವಲ್ಲ ಅದನ್ನು ಕೂಡ ಹಾಕೋಣ. ಇದೆಲ್ಲ ಚೆನ್ನಾಗಿ ಒಂದು 2 ಮಿನಿಟ್ಸ್ ಫ್ರೈ ಆದರೆ ಸಾಕು. ಲೈಟ್ ಬ್ರೌನಿಷ್ ಕಲರ್ ಬರೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಾಕು. ನಾವು ಏನೇ ಮಾಡಿದ್ರು, ಯಾವುದೇ ಸಾಂಬಾರು ಮಾಡಿದ್ರು ಒಗ್ಗರಣೆ ಮಾತ್ರ ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಂದಕ್ಕೂ ನಮ್ಮ ಒಗ್ಗರಣೆ ಇರಲೇಬೇಕು, ಆವಾಗಲೇ ಟೇಸ್ಟ್ ಅನ್ನೋದು ಬರುತ್ತೆ. ಇವಾಗ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಳ್ಳೋಂತಹ ಸಾಂಬಾರಿಗೆ ಈ ಒಗ್ಗರಣೆನ ಹಾಕ್ಕೊಂಡ್ರೆ ನಮ್ಮ ಅವರೆಕಾಯಿ ಹುಳಿ ಸಾಂಬಾರು ಅನ್ನೋದು ರೆಡಿ ಆಗೋಯಿತು. ಇದು ನಾವು ಮುದ್ದೆಗಾಗಲಿ ಹಾಗೆ ಅನ್ನಕ್ಕಾಗಲಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ನಾನು ಇವತ್ತು ಇದಕ್ಕೆ ಮುದ್ದೆನ ಮಾಡಿದ್ದೀನಿ. ನಮ್ಮ ಮನೇಲಿ ಡೈಲಿ ಮುದ್ದೆ ಇರಲೇಬೇಕು, ಮುದ್ದೆ ಇಲ್ಲ ಅಂದರೆ ಯಾರು ತಿನ್ನೋದೇ ಇಲ್ಲ. ಸೊ ನೋಡಿದ್ರೆ ಕರ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಅವರೆಕಾಯಿ ಹುಳಿ ಅಂತೂ ಸಕ್ಕತ್ತಾಗಿ ಸ್ಮೆಲ್ ಹೊಡಿತಾ ಇದೆ. ತಿಂತಾಯಿರಿ, ಯಾವಾಗ ತಿನ್ನೋಣ ಅಂತ ವೆಯ್ಟಿಂಗಲ್ಲಿದ್ದೀನಿ ನಾನಂತೂ. ನೋಡೋ ಮುದ್ದೆಗೆ ರೆಡಿ ಮಾಡಿ ನೋಡ್ರೆ ಫುಲ್ಲು ಎಲ್ಲ ಕಾಳನ್ನೇ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೋಡ್ರೆ ಎಷ್ಟು ಸಕ್ಕತ್ತಾಗಿದೆ. ನಮ್ಮ ಮನೇಲಿ ಈ ರೀತಿ ಡೈಲಿ ಮುದ್ದೆ ಮಾಡ್ಕೊಂಡು ತಿನ್ನಲೇಬೇಕು. ಮುದ್ದೆ ಇಲ್ಲಾಂದರೆ ಯಾರೂ ತಿನ್ನಲ್ಲ. ಸೊ ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡ್ಕೊಳ್ಳಿ ರೆಸಿಪಿನ.